ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆಯದಾಗಿ ಕಾವೇರಿ ಮೇಲಿನ ಕೇಸಿಗೆ ಯಾವುದೇ ಸರಿಯಾದ ಸಾಕ್ಷಿ ಆಧಾರಗಳು ಇಲ್ಲದೇ ಇರುವುದರಿಂದ ಈ ಪ್ರಕರಣವನ್ನು ಮರುಪರಿಶೀಲಿಸಿ ಸರಿಯಾದ ಸಾಕ್ಷಿ ಆಧಾರಗಳನ್ನು ಸಲ್ಲಿಸುವಂತೆ ಪೊಲೀಸ್ ಇಲಾಖೆಗೆ ಘನ ನ್ಯಾಯಾಲಯವು ಆದೇಶ ನೀಡುತ್ತಿದೆ. ಒಂದ್ ನಿಮಿಷ. ನನಗೆ ಅರ್ಧ ಗಂಟೆ ಕಾಲಾವಕಾಶ ಕೊಟ್ರೆ ನನ್ನ ಆಕ್ಸಿಡೆಂಟ್ ಪ್ರಕರಣಕ್ಕೆ ಈ ಪ್ರಬಲ ಅವರು ಮತ್ತೆ ಅವ್ರ ರೌಡಿಗಳೇ ಕಾರಣ ಅಂತ ನಾನು ಈ ಕೋರ್ಟ್ ಮುಂದೆ ನಿರೂಪಿಸ್ತೀನಿ. ದಯವಿಟ್ಟು ಕೊನೆಯದಾಗಿ ನನಗೊಂದು ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಐ ಆಮ್ ವೆರಿ ಸಾರಿ ಟು ಇಂಟರಪ್ಟ್ ಯುವರ್ ಲಾರ್ಡ್ಶಿಪ್ಸ್. ಈಗಾಗಲೇ ಕಾವೇರಿ ಅವರು ಸಾಕಷ್ಟು ಸಮಯ ತಗೊಂಡು ಕೋರ್ಟ್ ಟೈಮ್ನ ವ್ಯರ್ಥ ಮಾಡಿದ್ದಾರೆ. ಇವಾಗ ಮತ್ತೆ ಸಮಯ ಕೇಳಿ ಕೋರ್ಟ್ ಸಮಯನ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಯಾಕೆ ಅವಕಾಶ ಕೊಟ್ರೆ ಪ್ರಬಲ ಅವ್ರ ತಪ್ಪನ್ನ ನಾನು ನಿರೂಪಿಸ್ಬಿಡ್ತೀನಿ ಅಂತ ಭಯನಾ ನಿಮ್ಗೆ? ಆ ಭಯ ಇದ್ರೆ ಹೇಳಿ, ನಾನು ಕೂತ್ಕೋತೀನಿ. ಆಲ್ ರೈಟ್, ಘನ ನ್ಯಾಯಾಲಯ ಅದಕ್ಕೆ ಅನುಮತಿ ಕೊಟ್ರೆ ತಾವದನ್ನ ನಿರೂಪಿಸಬಹುದು. ಒಂದ್ ವೇಳೆ ನೀನೇನಾದ್ರೂ ಅದನ್ನ ಪ್ರೂವ್ ಮಾಡಿಲ್ಲ ಅಂದ್ರೆ ಘನ ನ್ಯಾಯಾಲಯ ಕೊಡೋ ಕಠಿಣ ಶಿಕ್ಷೆನ ಅನುಭವಿಸೋದಕ್ಕೆ ತಯಾರಾಗಿರ್ಬೇಕು. ಯೋರ್ ಆನರ್, ಆಪೋಸಿಷನ್ ಲಾಯರ್ ಅವರ ಕಂಡೀಷನ್ಗೆ ನನ್ನ ಅಂಗೀಕಾರ ಇದೆ. ನಾನು ಇವ್ರು ಮಾಡಿರೋ ಅಪರಾಧನ ಸಾಬೀತುಪಡಿಸದೆ ಹೋದ ಪಕ್ಷದಲ್ಲಿ ತಾವು ಕೊಡೋ ಕಠಿಣ ಶಿಕ್ಷೆನ ಅನುಭವಿಸೋದಕ್ಕೆ ನಾನು ಸಿದ್ಧಳಾಗಿದ್ದೀನಿ. ಒಬ್ಬ ಅಪರಾಧಿ ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಹೇಳ್ತಾರೆ. ಆದ್ರೆ ನನ್ನ ಪ್ರಕಾರ ಒಬ್ಬ ಅಪರಾಧಿ ನಿರಪರಾಧಿ ಅಂತ ಆಚೆ ಹೋದ್ರೆ ತುಂಬಾ ಜನ ನಿರಪರಾಧಿಗಳು ಅವನಿಂದ ಸಫರ್ ಆಗ್ತಾರೆ. ಹಾಗಾಗ್ಬಾರ್ದು ಅನ್ನೋದೇ ನನ್ನ ಧ್ಯೇಯ. ದಯಮಾಡಿ ನನಗೆ ಒಂದೇ ಒಂದು ಅವಕಾಶ ನೀಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನ್ರಿ ತೇಜು, ನಿಮ್ಮ ಉಪಾಧ್ಯಕ್ಷರಿಗೆ ಕೋರ್ಟಲ್ಲಾಗಿರೋ ಅವಮಾನ ಸಾಲದು ಅಂತ ಶಿಕ್ಷೆ ಅನುಭವಿಸೋದಕ್ಕೂ ರೆಡಿಯಾಗಿ ನಿಂತಿರೋ ಹಾಗಿದೆ. ನೀ ಸ್ವಲ್ಪ ಸುಮ್ಮನೆ ಇದ್ರೆ ಸರಿ. ನೀವು ಈ ರೀತಿ ನನಗೆ ಹೇಳ್ದೆ ಸುಮ್ಮನೆ ಇದ್ರೆ ಅದು ಸರಿ. ಓಕೆ,